ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಮುದ್ದೆನ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ನಾನು 2/4 ಕಪ್ಪು ನೀರನ್ನ ಹಾಕೋತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಹಸಿಟ್ಟನ್ನ ಈ ರೀತಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ನ ಹಾಕೋತಾ ಇದ್ದೀನಿ. ಸಾಲ್ಟ್ನ ಹಾಕೋದ್ರಿಂದ ಯಾವುದೇ ರೀತಿ ಗಂಟು ಬರೋದಿಲ್ಲ, ಮುದ್ದೆಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕುದಿ ಬಂದಮೇಲೆ ಇವಾಗ ಇದಕ್ಕೆ ನಾನು ಹಸಿಟ್ಟನ್ನ ಹಾಕೋತಾ ಇದ್ದೀನಿ. 2/4 ಕಪ್ ಆಗುವಷ್ಟು ಹಸಿಟ್ಟನ್ನ ಸೇರಿಸ್ಕೊತಿದ್ದೀನಿ. ಇವಾಗ ಇದನ್ನು ಈ ರೀತಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡೋಣ. 2 ನಿಮಿಷ ಆದಮೇಲೆ ಈ ಥರದ್ರಲ್ಲಿ ನೀವು ತಗೊಂಡು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ. ಗಂಟು ಬರೋದಿಲ್ಲ ಇದರಲ್ಲಿ, ಏಕೆಂದರೆ ನಾವು ಗಂಟು ಬರಬಾರ್ದು ಅಂತಲೇ ಸಾಲ್ಟ್ ಹಾಕಿರೋದ್ರಿಂದ ಗಂಟು ಬರೋದಿಲ್ಲ. ನೀವು ಈ ರೀತಿ ಆರಾಮಾಗಿ ಮಾಡ್ಕೋಬೋದು. ಹಿಂಸೆ ಅನಿಸಲ್ಲ, ಏನೂ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಯಾವ ಟೈಮಲ್ಲಾದ್ರೂ ಈ ರೀತಿ ಬೇಗ ಮುದ್ದೆನ ಮಾಡ್ಕೋಬೋದು. ನೋಡಿ, ಇವಾಗ ಇದು ಬೆಂದಿರುತ್ತೆ. 3 ನಿಮಿಷ ಆಗಿದೆ. 3 ನಿಮಿಷ ಆದಮೇಲೆ ಬೆಂದಿರುತ್ತೆ. ಇದು ಇವಾಗ ಬೆಂದಿದೆಯೋ ಇಲ್ಲ ಅಂತ ಹೇಗೆ ನೋಡೋದು ಅಂತ ಅಂದರೆ, ಈ ರೀತಿ ನೀರು ಕೈನ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಈ ಥರ ಪ್ರೆಸ್ ಮಾಡಿದಾಗ ಅದು ನೋಡಿ ಕೈಗೆ ಅಂಟೋದಿಲ್ಲ ಅದು. ಇವಾಗ ಇದು ಬೆಂದಿದೆ. ಇವಾಗ ನಾನಿಲ್ಲಿ ಒಂದು ಚಪಾತಿ ಅರಿಯೋವಂಥದ್ದೊಂದು ಕಲ್ಲನ್ನ ಇಟ್ಕೊಂಡು ಇದಕ್ಕೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮುದ್ದೆನ ಹಾಕ್ಕೊಂಡು ಈ ರೀತಿ ನೀರು ಕೈನ ಮಾಡಿಕೊಂಡು ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಮುದ್ದೆ ಎಲ್ಲೂ ಗಂಟು ಬಂದಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ಆರಾಮಾಗಿ ಮಾಡ್ಬೋದು, ತುಂಬ ಈಸಿ ಇದು ಮಾಡೋದು, ಅಷ್ಟು ರಿಸ್ಕ್ ಅನಿಸಲ್ಲ. ನಾನಿವಾಗ ಇದರಲ್ಲಿ 3 ಮುದ್ದೆನ ಮಾಡಿದ್ದೀನಿ. ನೀವು ಬೇಕಿದ್ದರೆ ಒಂದು 6ರಿಂದ 8 ಮುದ್ದೆ ಮಾಡ್ಬೋದು ಆ ಥರದ್ರಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಚೆನ್ನಾಗಿ ಮುದ್ದೆ ಬಂದಿದೆ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ, ತುಂಬಾ ಈಸಿ ಇದು ಮಾಡೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.